ಕಾರ್ಯಕ್ರಮ ನಾನು ತುಂಬ ಉತ್ಸಾಹ ಮತ್ತು ಸಂತೋಷದಿಂದ ಬಂದಿರೋ ಕಾರ್ಯಕ್ರಮ. ಕಾರಣ ಇಷ್ಟೇ, ರಘುವೀರು ನಾನು ಜೊತೆಯಲ್ಲಿ 2-3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ. ಆಮೇಲೆ ಅವರು ಶ್ರೀಮತಿಯವ್ರಿಗೆ ಚೆನ್ನೈನಲ್ಲಿದ್ದಾಗ ನಾನು ಒಂದು ತಮಿಳು ಸಿನಿಮಾ ಮಾಡಿ ಅದರಲ್ಲಿ ಆಕೆ ಹೀರೋಯಿನ್ ಆಗಿ ಮಾಡಿದ್ರು, ನಾನು ಹೀರೋ ಆಗಿ ಮಾಡಿದ್ದೆ. ಒಟ್ಟಾರೆ ನನ್ನ ಮತ್ತು ರಘುವೀರ್ ಸ್ನೇಹ ತುಂಬ ಗಾಢವಾಗಿತ್ತು. ಬಹಳ ಸ್ನೇಹಪರ ಜೀವಿ ಆತ. ಅದಕ್ಕೆ ಆ ವ್ಯಕ್ತಿಯ ಹೆಸರಲ್ಲಿ ಇನ್ನೊಬ್ಬ ಸಹಜೀವಿ ಅಂತಲೇ ಹೇಳಬೇಕು. ಅಲ್ಲಿ ಆತ್ಮ ಇದೆ, ಇಲ್ಲಿ ಜೀವ ಇದೆ. ಈಗ ಅಷ್ಟು ಇವರು ಒಬ್ರಿಗೊಬ್ರು ಗಳಸೆ ಗಣಿತಸ್ಯ. ಬಹುಶಃ ರಘುವೀರ್ ಮನೆಯಲ್ಲಿರೋರುಗಳು ಕೂಡ ರಘುವೀರನ್ನ ಇಷ್ಟೊಂದು ನೆನಪಿಸ್ಕೋತಾರೋ ಗೊತ್ತಿಲ್ಲ. ಪಾಪ ಈ ಪುಣ್ಯಾತ್ಮ ಯಾವುದೇ ಆರ್ಥಿಕ ಹಿನ್ನೆಲೆ ಇಲ್ಲ, ಅಥವಾ ಹಣಕಾಸಿನ ದೊಡ್ಡ ಸಹಾಯ ಏನಿಲ್ಲ, ಅಥವಾ ಇಡೀ ಇಂಡಸ್ಟ್ರಿನ ಅದಕ್ಕೆ ಬಂದು ಸಪೋರ್ಟ್ ಮಾಡ್ತಿಲ್ಲ. ಆದರೂ ಗೆಳೆಯ ಅನ್ನೋ ಕಾರಣಕ್ಕೆ, ತನಗೊಂದು ಕಾಲದಲ್ಲಿ ಗುರು ಅನ್ನೋ ಕಾರಣಕ್ಕೆ ರಘುವೀರ್ ಹೆಸರು ಒಂದು ಕಾರ್ಯಕ್ರಮ ಮಾಡೋದು ಅಂದ್ರೆ ಏನು, ಇಟ್ ಇಸ್ ನಾಟ್ ಎ ಈಸಿ ಥಿಂಗ್. ಇವತ್ತೊಂದು ಸಣ್ಣ ಹುಟ್ಟುಹಬ್ಬ ಮಾಡೋದು ಕಷ್ಟ. ಅಂಥದ್ರಲ್ಲಿ ಇಂಥ ಸಭಾಂಗಣ ತಗೊಂಡು ನಿಮ್ಮನ್ನೆಲ್ಲ ಸೇರಿಸಿ ರಘುವೀರ್ ನೆನಪಲ್ಲಿ ಇನ್ನೊಂದು ಒಳ್ಳೆಯ ಕೆಲಸ ಏನಪ್ಪ ಅಂತಂದರೆ, ಒಂದು ಕಡೆ DVJ ಅವರು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಎಲ್ಲರೊಳಗೆ ಒಂದಾಗ್ತಾ ಇರೋ ಮಂಕುತಿಮ್ಮ. DVJ ಅವರ ಮಾತನ್ನ ಅಕ್ಷರಶಃ ಪ್ರೂವ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಓಕೆ ನಾವು ಸಿನಿಮಾದವ್ರು ಬರ್ತೀವಿ, ಒಂದೆರಡು ಡೈಲಾಗ್ ಹೊಡಿತೀವಿ, ನೀವು ಚಪ್ಪಾಳೆ ಹೊಡಿತೀರಾ, ಅದಕ್ಕಿಂತ ಮೀರಿದ ಕೆಲಸ ಇಷ್ಟೊಂದು ಜನ ಪ್ರತಿಭಾವಂತ ಮಕ್ಕಳು ಇಲ್ಲಿ ಬಂದಿದ್ದಾರಲ್ಲ, ಅದು ನಿಜವಾದ ಕೆಲಸ ಮಾಡಬೇಕಾಗಿರೋದು. ಆ ಮಕ್ಕಳನ್ನೆಲ್ಲ ಇಲ್ಲಿ ಕರೆಸಿ ಅವ್ರ ಕೈಯಲ್ಲಿ ಡ್ಯಾನ್ಸು ಅಥವಾ ಇನ್ನೊಂದೇನೋ ಒಂದು ಪ್ರತಿಭೆನ ಪ್ರಚಾರಕ್ಕೆ ತಂದು ಅವ್ರ ತಂದೆ ತಾಯಿಗಳಿಗೂ ಒಂದು ಸಂತೋಷ, ಮಕ್ಕಳಿಗೆ ಒಂದು ಎಕ್ಸ್ಪೋಜರು. ಈಗ ನಾನು ಕೂತಿದ್ದಾಗ ಒಬ್ರು ಡ್ಯಾನ್ಸ್ ಟೀಚರ್ ಬಂದರು ಮಕ್ಕಳಿಗೆ, ಆ ಮಕ್ಕಳ ರೆಡಿಯಾಗಿ ಡ್ಯಾನ್ಸ್ಗೆ ಅಂದರು. ಆ ಮಕ್ಕಳು ಏನು ಹೂ ಅರದಂಗೆ ಎದ್ದೆ ಸ್ಪ್ರಿಂಗ್ ಥರ ಓಡಿದ್ರು. ವೇದಿಕೆ ಕೊಡೋರು ಬೇಕು ಈಗಿನ ಕಾಲದಲ್ಲಿ, ಸರ್ಕಾರ ಕೊಡಲ್ಲ ವೇದಿಕೆ, ಬರೀ ಗೊತ್ತಿರೋರು ಮಾತ್ರ ಕೊಡುತ್ತೆ. ಗೊತ್ತಿಲ್ಲದೆ ಇರೋ ಕಲಾವಿದರನ್ನ ವೇದಿಕೆ ಮೇಲೆ ತರೋ ನನ್ನ ಆತ್ಮೀಯ ಸ್ನೇಹಿತ, ನಿಜಕ್ಕೂ ಆತನ ಚಪ್ಪಾಳೆಯ ಅವಶ್ಯಕತೆ ಇದೆ. ಆತನಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡಿ, ಆತ ಇಂಥದ್ದು ಇನ್ನೊಂದು ಕೆಲಸಗಳು ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ಚಿರುಗುಣಿ. ನಾನು ಬರೀ ಮಾತಾಡಲ್ಲ, ನೆಕ್ಸ್ಟ್ ವೇದಿಕೆ ಮೇಲೆ ಬಂದಾಗ ನಿಮಗೆಲ್ಲ ಒಂದಷ್ಟು ರಘುವೀರನ್ನು ಬೇಸ್ ಮಾಡಿ ಒಂದು ಸಣ್ಣ ಮ್ಯಾಜಿಕ್ ಶೋ ಕೂಡ ಮಾಡಿ ನಿಮ್ಮನ್ನು ರಂಜಿಸ್ತೀನಿ. ಒಳ್ಳೆಯದಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯಗಳು. ಗುಡ್ ಈವ್ನಿಂಗ್. ಹೃದಯ ತುಂಬ ನನಗೆ ಕೌಶಿಕ್ ಸರ್ ಮಾತು ಕೇಳಿ ನನಗೆ ಆ್ಯಕ್ಚುಲಿ ಯಾಟ್ರಿಕ್ ಸೂರ್ಯ. ಸೊ ನಾವು ತುಂಬ ಸಂಘಗಳನ್ನು ನೋಡಿದ್ದೇವೆ, ಅಭಿಮಾನಿಗಳನ್ನು ನೋಡಿದ್ದೇವೆ. ಆದರೆ ಸತ್ತ ನಂತರವೂ ಕೂಡ ತನ್ನ ಗುರುಗಳಿಗೆ ತನ್ನ ಪ್ರಣಾಮಗಳನ್ನು ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇರ್ತಕ್ಕಂಥ ಹ್ಯಾಟ್ರಿಕ್ ಸೂರ್ಯನವರ ಒಂದು ಕಾರ್ಯಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಆತ ಸ್ವಲ್ಪ ಸೇವಾ ಮನೋಭಾವ ಮೊದಲಿಂದಲೇ, ತನಗೆ ಅವಶ್ಯಕತೆ ಇದೆಯೋ ಇಲ್ವೋ, ಆದರೆ ತನ್ನ ಗುರು ರಘುವೀರ್ ಅವರಿಗೆ ಹೇಗಾದರೂ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ 2019 ಇಸ್ವಿಯಿಂದನೇ ಆತನ ಚಿಂತನೆ ಇತ್ತು. ಸೊ ನಂತರ ಕೋವಿಡ್ ಆಯಿತು. ಕೋವಿಡಲ್ಲೂ ಕೂಡ ನನ್ನ ಜೊತೆ ನಿರ್ದೇಶಕರ ಸಂಘದಲ್ಲಿ ಕೋವಿಡ್ ಅನ್ನೋ ಜೀವ ಭಯವನ್ನು ಬಿಟ್ಟು ನಮ್ಮ ಸದಸ್ಯರುಗಳಿಗೆ ಸಹಾಯವನ್ನು ಮಾಡುವಂಥದ್ರಲ್ಲಿ ಆತ ಮುಂದೆ ನಿಂತು ಕೆಲಸವನ್ನು ಮಾಡಿದ್ದಾನೆ. ಸೊ ಹಾಗಾಗಿ ಆತನ ಸೇವಾ ಮನೋಭಾವವನ್ನು ನಾನು ಗೌರವಿಸುತ್ತಾ ಪ್ರೀತಿಸುತ್ತಾ ಇಂಥ ಒಂದು ಕಾರ್ಯಕ್ರಮ ಆತನ ಜೀವನದಲ್ಲಿ ಇನ್ನೂ ಹೆಚ್ಚೆಚ್ಚು ನಡೀತಾ ಇರಲಿ. ಒಬ್ಬ ಅಭಿಮಾನಿಯಾಗಿ, ನಿಜ ಅಭಿಮಾನಿಯಾಗಿ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಕಾರ್ಯ ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ, ನಿಮಗೆ ದೇವರ ಆಶೀರ್ವಾದ ಮಾಡಲಿ ಅಂತ ಹ್ಯಾಟ್ರಿಕ್ ಸೂರ್ಯ ಅವರಿಗೆ ಹೇಳ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ನಿರ್ಮಾಪಕರ ಸಂಘದ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ನಿರ್ಮಾಪಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಉಮೇಶ್ ಬಣ್ಕರ್ ಅವರಿಗೆ, ನಮ್ಮ ಅಧ್ಯಕ್ಷರವರು, ಅವರು ಸದಾ ಕಾಲಕ್ಕೂ ಒಂದು ಚೇತನವುಳ್ಳ ವ್ಯಕ್ತಿ. ನಾವು ಅಂದ್ರೆ ಆಗಾಗ ಕೋಪ ಮಾಡ್ಕೋತೀವಿ, ಬಯಸ್ಕೋತೀವಿ, ಉಗಿಸ್ಕೋತೀವಿ, ಆದರೆ ಅವರು ಸದಾ ಕಾಲಕ್ಕೂ ಹಸನ್ಮುಖಿ. ಸೊ ಅವರ ಒಂದು ವ್ಯಕ್ತಿತ್ವನೇ ಒಂದು ಎಲ್ಲರಿಗೂ ಹತ್ತಿರ ಆಗುವಂಥದ್ದು. ಹಾಗಾಗಿ ಅವರಿಗೆ ನಮಸ್ಕಾರ ತಿಳಿಸ್ತೀನಿ. ಅದೇ ರೀತಿ ನನ್ನ ಗೆಳೆಯ ಮಳವಳ್ಳಿ ಸಾಯಿ ಕೃಷ್ಣ, ಸಂಭಾಷಣೆಕಾರ, ಉತ್ಸಾಹಿ, ಚಿತ್ರರಂಗದಲ್ಲಿ ಇನ್ನೂ ಸಾಧಿಸುವಂಥದ್ದು ಇನ್ನೂ ಹೆಚ್ಚೆಚ್ಚಿದೆ ಅಂತ ಅವಕಾಶಗಳು ತಮಗೆ ಸಿಗಲಿ ಅಂತ ಆಶಿಸ್ತಾ, ಜೊತೆಗೆ ನಮ್ಮ ಗನ್ಪಾಲ್ರು, ಸೊ ನಾವು ಹಂಸಲೇಖರ್ ಗುರುಗಳ ಜೊತೆ ಅವರು ನನಗೆ ಗುರುಗಳು. ಮುತ್ತಿನ ಹಾರದಿಂದ ಸುಮಾರು ಕುರಿಗಳು ಮತ್ತು ಬೆಂಗಳೂರು ಬಂದ್ ಸಿನಿಮಾವರೆಗೂ ಕೂಡ ನಾವು ಅವ್ರ ಜೊತೆ ಕೆಲಸವನ್ನು ಮಾಡಿದ್ದೇನೆ. ಅವರ ಒಂದು ಸಾಹಿತ್ಯದ ಒಂದು ಸರಸ್ವತಿ ಪುತ್ರ ಅಂತ ನಾವು ಕರಿತೀವಿ. ಸೊ ಕನ್ನಡ ಚಿತ್ರರಂಗವನ್ನು ಸುಮಾರು 20-30 ವರ್ಷಗಳ ಕಾಲ ಆಯಸ್ಸನ್ನು ಹೆಚ್ಚು ಮಾಡಿದಂತಹ
ಯಾರಾದರೂ ಒಬ್ಬರು ಇದ್ದರೆ ಅದು ಹಂಸಲೇಖ ಅಂತ ನಾನು ಹೇಳ್ತೇನೆ. ಅವರ ಸಾಹಿತ್ಯ, ಅವರ ಹಾಡುಗಳು, ಅವರ ಸಂಭಾಷಣೆ, ಅವರ ವ್ಯಕ್ತಿತ್ವ, ಅವರ ವಿಶಾಲ ಚಿಂತನೆ ಇವತ್ತು ಚಿತ್ರರಂಗವನ್ನು ಇನ್ನಷ್ಟು ಮುಂದಕ್ಕೆ ತಗೊಂಡು ಬಂದಿದೆ. ಅದೇ ರೀತಿ ಅವರ ಸಹೋದರರು ಧನ್ಪಾಲ್ ಅವರು ನನಗೆ ಆತ್ಮೀಯವಾಗಿ ಪರಿಚಯ ಇಲ್ಲ, ಆದರೂ ಕೂಡ ವೇದಿಕೆಯಲ್ಲಿ ಪರಿಚಯ ಇದಕ್ಕೆ ತುಂಬ ಸಂತೋಷ ಆಯಿತು. ಅದೇ ರೀತಿ ನನ್ನ ಗೆಳೆಯರು, ಹಿರಿಯ ನಿರ್ದೇಶಕರು, ನಿರ್ಮಾಪಕರು ಆದಂತಹ ಗುರುಪ್ರಸಾದ್ ಅವರು. ಆ ಗುರುಪ್ರಸಾದ್ ಅವರು ಕೂಡ ನಮ್ಮ ವೃತ್ತಿ ಜೀವನದಲ್ಲಿ ಸುಮಾರು 33 ವರ್ಷಗಳು ಜೊತೆಯಲ್ಲೇ ಸಾಗಿ ಬಂದಿದ್ದೀವಿ. ಸೊ ಜೊತೆಗೆ ನಮ್ಮ ಅಡಿಗೆ ಸಾಹೇಬರು ಹೇಳ್ತಾ ಇದ್ರು ಅದೊಂದು ಇನ್ಸ್ಟಿಟ್ಯೂಟ್ ಆಗಿತ್ತು ಅಂತೇಳಿ. ಸೊ ತಮ್ಮ ಒಂದು ಎಲ್ಲ ನಾವು ಸಮಕಾಲೀನರು. ಆದರೆ ನಮಗಿನ ಹಿರಿಯರು ನಮ್ಮ ಧನ್ಪಾಲಣ್ಣ, ಅಡಿಗ ಸರ್ ಬಹಳ ವಿಚಾರಗಳನ್ನು ಅಂದರೆ ನಮ್ಮ ರಘುವೀರವರ ಪೂರ್ವಪರವನ್ನು ನೀಟಾಗಿ ಹೇಳ್ಕೊಂಡು ಬಂದರು. ನನಗೆ ಇವತ್ತು ಈ ಸಮಾರಂಭದಲ್ಲಿ ಕೆಲವು ಏನು ಪರ್ಫಾರ್ಮೆನ್ಸ್ ಮಾಡಿದ್ರಿ, ಡ್ಯಾನ್ಸ್ ಮಾಡಿದ್ರು ಮಕ್ಕಳು, ಕೆಲವರು ತುಂಬ ಅದ್ಭುತವಾಗಿ ನೀವು ಡ್ಯಾನ್ಸ್ ಮಾಡಿದ್ರಿ ಮಕ್ಕಳು. ಮುಂದಿನ ದಿನಗಳಲ್ಲಿ ನೀವು ನಿಮ್ಮದೇ ಆದಂಥ ಒಂದು ವೇದಿಕೆಯನ್ನು ನೀವು ಸೃಷ್ಟಿಸ್ಕೊಳ್ತೀರಿ. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ನಮ್ಮ ಹ್ಯಾಟ್ರಿಕ್ ಸೂರ್ಯ. ನಾನು ಬಹಳಷ್ಟು ಖುಷಿಪಟ್ಟಿದ್ದೇನೆ. ಏಕೆಂದರೆ ಇವತ್ತು ಬದುಕಿರ್ತಕ್ಕಂಥ ನಟ ನಟಿಯರ ಹಿಂದೆಗಡೆ ಕೂತ್ಕೊಂಡು ನಿಮ್ಮ ಅಭಿಮಾನಿ ಸಂಘ ಕಟ್ತೀವಿ ಅಂತ ಹೇಳಿ ಅಲ್ಲೇನೇನೋ ಮಾಡ್ಕೊಂಡು ಹಾಲು ಹಚ್ಕೊಂಡು ಪಾಲು ಏನೇನೋ ಮಾಡ್ತಿರ್ತಾರೆ. ಪಾಪ ಅವ್ರವ್ರಿಗೆ ಏನೇನು ಬೇಕೋ ಅವ್ರಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ತನ್ನ ಗುರು ಇಲ್ಲದೇ ಇಷ್ಟು ವರ್ಷ ಆದರೂ ಕೂಡ ಇವತ್ತಿಗೂ ತನ್ನ ಗುರು ನಿಷ್ಠೆಯನ್ನು ಇಟ್ಕೊಂಡು ಅವ್ರನ್ನ ನೆನೆಸ್ಕೊಂಡು ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಅವರ ವ್ಯಕ್ತಿತ್ವದ ಅನಾವರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ಹ್ಯಾಟ್ರಿಕ್ ಸೂರ್ಯ ಅವ್ರಿಗೆ ಹ್ಯಾಟ್ಸ್ ಆಫ್. ಸಂಬಂಧ ಅನ್ನೋದನ್ನ ತಿಳ್ಕೊಳ್ಳೋದೇನೆ ಹೋಗಿ ಅಂಥವ್ರ ಹತ್ರ ಬಲಿಯಾಗಿರ್ತಕ್ಕಂಥದ್ದು ಸಾಕಷ್ಟು ನಿದರ್ಶನಗಳನ್ನು ನೋಡಿದ್ವಿ. ಅದೇ ಸೂರ್ಯಜಿ, ಈಗ ನೀವು ಏನು ಹೇಳಿದ್ರಿ ಅದನ್ನು ನನ್ನ ಬಾಯಿಗೆ ಹೇಳು ಅಂತ ಹೇಳಿದ್ರಲ್ಲ, ಇದನ್ನು ನಾನು ಅತಿ ಶೀಘ್ರದಲ್ಲೇ ನಾವೆಲ್ಲ ಪತ್ರಿಕಾಗೋಷ್ಠಿ ಕರೆದುಬಿಟ್ಟು ವಿತ್ ಡಾಕ್ಯುಮೆಂಟೇಶನ್ ಇಡ್ತಾ ಇದ್ದೀವಿ. ಅವನು ಯಾರು, ಎಲ್ಲಿದ್ದ, ಮೈಸೂರಿನಲ್ಲಿ ಸರಿ ಸುಮಾರು ಒಂದು 15-20 ಇನ್ಸ್ಟಿಟ್ಯೂಟ್ಗಳು ಓಪನ್ ಆಗಿದ್ದಾವಂತೆ. ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡೋದು, ನಟ ನಟಿಯರು ಬೇಕಿದ್ದರೆ ಸಂಪರ್ಕಿಸಿ, ನಿಮ್ಮ ಮಕ್ಕಳು ನಟರಾಗಬೇಕಾ, ನಟಿ ಆಗಬೇಕಾ, ಕಲಾವಿದರಾಗಬೇಕಾ, ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಇನ್ಸ್ಟಿಟ್ಯೂಟ್ ಮಾಡಿಕೊಂಡು ಬೇಕು. ಬರೀ ದುಡ್ಡ ಲೂಟಿ ಮಾಡೋ ಉದ್ದೇಶಕ್ಕೋಸ್ಕರ ಅವನ್ನೆಲ್ಲ ಮಾಡ್ತಾ ಇದ್ದಾರೆ. ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಪೋಷಕರು ಯಾವುದೇ ಆ ಥರದ್ದು ವ್ಯವಸ್ಥೆ ಇತ್ತು ಅಂದರೆ ಹ್ಯಾಟ್ರಿಕ್ ಸೂರ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ನಮ್ಮ ಡೈರೆಕ್ಟರ್ಗಳಿದ್ದಾರೆ, ನಮ್ಮ ನಿರ್ಮಾಪಕರ ಸಂಘ ಇದೆ, ವಾಣಿಜ್ಯ ಮಂಡಳಿ ಇದೆ, ಹಿರಿಯರು ಯಾರಿದ್ದಾರೋ ಸಿನಿಮಾಗೆ ಸಂಬಂಧಪಟ್ಟವರು, ನಮ್ಮ ಮಳವಳ್ಳಿ ಸಾಹಿತ್ಯ, ಪ್ರತಿಯೊಬ್ಬರಿಗೂ ಅಂಥವ್ರನ್ನ ಕನ್ಸರ್ನ ತಗೊಂಡು ಮಕ್ಕಳನ್ನ ಅಂಥ ಜಾಗಕ್ಕೆ ಒಳ್ಳೆ ಪ್ರೋಟೀನ್ ಹಾಕ್ರಿ ಅನ್ನೋದಕ್ಕೆ ನನ್ನ ಉದ್ದೇಶ. ನನಗೆ